ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಭಾರತಕ್ಕೆ ದೊಡ್ಡ ಆತಂಕ. ಕರ್ನಾಟಕ ಬುಡದಲ್ಲಿ ನಶಾ ರಾಜ್ಯ. ಒಂದೇ ವರ್ಷದಲ್ಲಿ 24,000 ನಶಾ ಕೇಸ್. ಏನಾಗ್ತಿದೆ ಕೇರಳದಲ್ಲಿ? ಸ್ನೇಹಿತರೆ, ಕರ್ನಾಟಕದ ಬುಡದಲ್ಲೇ ಇರೋ ಕೇರಳದಲ್ಲಿ ಆಘಾತಕಾರಿ ಬೆಳವಣಿಗೆ ಆಗ್ತಿದೆ. ಶ್ರೀಮಂತ ನೈಸರ್ಗಿಕ ಸಂಪತ್ತು, ಸುಂದರ ಕಡಲ ತೀರ, ಪ್ರಕೃತಿಯ ತವರಾಗಿರೋ ಕೇರಳನ ದೇವರ ನಾಡು ಅಂತಾರೆ. ಆದ್ರೆ ಇತ್ತೀಚೆಗೆ ಕೇರಳ ನಶಾ ರಾಜಧಾನಿ ಆಗಿ ಬದಲಾಗ್ತಿದೆ. ಕೇವಲ 3 ವರ್ಷದ ಅವಧಿಯಲ್ಲಿ ಮಾದಕ ವಸ್ತು ಸಂಬಂಧಿತ ಕೇಸ್ ಸಂಖ್ಯೆ ಬರೋಬ್ಬರಿ 330% ಹೆಚ್ಚಾಗಿದೆ. ಒಂದೇ ವರ್ಷ 24,000 ನಶಾ ಕೇಸ್ ದಾಖಲಾಗಿವೆ. ಕೇರಳ ಮತ್ತೊಂದು ಪಂಜಾಬ್ ಆಗಿ ಬದಲಾಗ್ತಿದೆ. ಮನೆ ಮನೆಗೆ ಮಾದಕ ವಸ್ತು ಡೆಲಿವರಿ ಮಾಡಲಾಗ್ತಿದೆ. ಖುದ್ದು ಕೇರಳದ ಹೈಕೋರ್ಟ್ ಈ ವಿಚಾರದ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ಹಾಗಿದ್ರೆ ದೇವರ ನಾಡು ಮಾದಕ ಭೂಮಿ ಆಗಿದ್ ಹೇಗೆ? ಕೇರಳದಲ್ಲಿ ನಶಾ ಮಾಫಿಯಾ ಹಬ್ತಿರೋದು ಹೇಗೆ? ಭಾರತ ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಅದ್ರಲ್ಲೂ ಕರ್ನಾಟಕ ಅಲರ್ಟ್ ಆಗ್ಬೇಕಿರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇವೆ, ಕಡೆತನಕ ನೋಡಿ. ದೇವರ ನಾಡಲ್ಲಿ ನಶಾ ಸಾಮ್ರಾಜ್ಯ. ಸ್ನೇಹಿತರೆ, ರಾಶಿ ರಾಶಿ ಸುಂದರ ತೆಂಗಿನ ಮರಗಳು, ಹಚ್ಚ ಹಸಿರಿನ ಕಾಡು, ದೃಷ್ಟಿ ಹಾಯಿಸಿದಷ್ಟು ಕಾಣೋ ಕಡಲ ತೀರ, ಪ್ರಾಚೀನ ಆಯುರ್ವೇದ ಪರಂಪರೆ, ಜೊತೆಗೆ ಪುರಾಣದಲ್ಲಿ ಪರಶುರಾಮನ ಕೊಡಲಿಯಿಂದ ಸೃಷ್ಟಿಯಾಗಿತ್ತು ಅನ್ನೋ ಪೌರಾಣಿಕ ಹಿನ್ನೆಲೆ ಕೇರಳಕ್ಕೆ ದೇವರ ಸ್ವಂತ ನಾಡು ಅನ್ನೋ ಬಿರುದನ್ನ ತಂದುಕೊಟ್ಟಿದೆ. ಆದ್ರೆ ಅಂತಹ ರಾಜ್ಯ ಇತ್ತೀಚಿನ ದಿನಗಳಲ್ಲಿ ನಶಾ ಪದಾರ್ಥಗಳ ರಾಜಧಾನಿ, ನಶಾ ಜೀವಿಗಳ ಸ್ವರ್ಗ ಆಗಿ ಬದಲಾಗ್ತಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ 2024ರ ಒಂದೇ ವರ್ಷದಲ್ಲಿ ಎನ್ಡಿಪಿಎಸ್ ಆಕ್ಟ್ ಅಡಿ ಬರೋಬ್ಬರಿ 24,517 ಕೇಸ್ ದಾಖಲಾಗಿವೆ. ದೇಶದಲ್ಲೇ ಅತಿ ಹೆಚ್ಚು ಮಾದಕ ವಸ್ತು ಪ್ರಕರಣ ಕೇರಳದಲ್ಲಿ ಪತ್ತೆಯಾಗಿವೆ. ಇಷ್ಟು ದಿನ ಪಂಜಾಬ್ ಭಾರತದ ನಶಾ ರಾಜಧಾನಿ ಅಂತ ಕರೆಸಿಕೊಳ್ತಿತ್ತು. ಆದ್ರೆ ಕೇರಳದಲ್ಲಿ ಪಂಜಾಬ್ಗಿಂತ 3 ಪಟ್ಟು ಹೆಚ್ಚು ಕೇಸ್ ದಾಖಲಾಗಿವೆ. ನಶಾ ಪ್ರಕರಣ ವಿಚಾರವಾಗಿ 4 ವರ್ಷದಲ್ಲಿ ಬರೋಬ್ಬರಿ 93,000 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 2025 ಜನವರಿ ಒಂದೇ ತಿಂಗಳಲ್ಲಿ ಬರೋಬ್ಬರಿ 2,000 ಎನ್ಡಿಪಿಎಸ್ ಕೇಸ್ ರಿಜಿಸ್ಟರ್ ಆಗಿವೆ. 2021ರಿಂದ 2024ರ ನಡುವೆ ಕೇವಲ 3 ವರ್ಷದಲ್ಲೇ ಇಂಥ ಕೇಸ್ಗಳ ಸಂಖ್ಯೆ 330% ಜಾಸ್ತಿ ಆಗಿದೆ. ಇದು ಬಹಳ ಆತಂಕಕಾರಿ ವಿಚಾರ ಅಂತ ಖುದ್ದು ಕೇರಳ ಹೈಕೋರ್ಟ್ ಜಸ್ಟಿಸ್ ವಿಜಿ ಅರುಣ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕೇರಳ ಸರ್ಕಾರ ಮಾತ್ರ ಈ ವಿಚಾರನ ತಳ್ಳಿ ಹಾಕೋ ಪ್ರಯತ್ನ ಮಾಡ್ತಿದೆ. ಅಷ್ಟೊಂದು ಕೇಸ್ ಆಗಿಲ್ಲ, ಸುಮ್ನೆ ನಮ್ಮ ರಾಜ್ಯದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡಲಾಗ್ತಿದೆ. ನಾವು ಕಟ್ಟುನಿಟ್ಟಾಗಿ ನಶಾ ಮಾಫಿಯಾ ಮೇಲೆ ದಾಳಿ ಮಾಡ್ತಿದ್ದೀವಿ, ಅದಕ್ಕೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂದಿದ್ದಾರೆ. ನಶಾ ಪದಾರ್ಥಗಳ ದುಶ್ಚಟಕ್ಕೆ ಕುಟುಂಬಗಳು ಬೀದಿ ಪಾಲು. ಕೇರಳದಲ್ಲಿ ಈ ನಶಾ ಪದಾರ್ಥದಿಂದಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ. ಮಾದಕ ಪದಾರ್ಥಗಳಿಂದಾಗಿ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗಿವೆ. ಇದೇ ಜನವರಿಯಲ್ಲಿ 6 ತಿಂಗಳು ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಇದ್ದು ಬಂದಿದ್ದ ಆಶಿಕ್ ಅನ್ನೋ ಯುವಕ ತನ್ನ ತಾಯಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಈತ ಪೊಲೀಸರ ಮುಂದೆ ನನಗೆ ಜನ್ಮ ನೀಡಿದ್ದಕ್ಕಾಗಿ ಅವಳನ್ನ ಶಿಕ್ಷಿಸಿದೆ ಅಂತ ಅರ್ಥವೇ ಇಲ್ಲದಿರೋ ಹಾಗೆ ಹೇಳಿಕೆ ಕೊಟ್ಟಿದ್ದ. ಇನ್ನೊಂದು ಘಟನೆಯಲ್ಲಿ ಮಹಮ್ಮದ್ ಅನ್ನೋ ಯುವಕ ಕೂಡ ಇದೇ ರೀತಿ ಮಾದಕ ವಸ್ತು ಅಮಲಿನಲ್ಲಿ ತನ್ನ ತಾಯಿಯನ್ನ ಬಹಳ ಕ್ರೂರವಾಗಿ ಹತ್ಯೆ ಮಾಡಿದ್ದ. ಇನ್ನು ಪಟ್ಟಣತಿಟ್ಟು ಜಿಲ್ಲೆಯಲ್ಲಿ 39 ವರ್ಷದ ಮಗ ಮಾದಕ ವಸ್ತುವಿಗೆ ದಾಸನಾಗಿರೋದ್ರಿಂದ ಬೇಸತ್ತ ವೃದ್ಧ ದಂಪತಿಗಳು ತಮ್ಮ ಜೀವವನ್ನ ತಾವೇ ಕಳ್ಕೊಂಡಿದ್ರು. ಹೀಗೆ ಕೇರಳದ ಸಾಕಷ್ಟು ಬರ್ಬರ ಅಪರಾಧ ಕೃತ್ಯಗಳ ಹಿಂದೆ ಮಾದಕ ವಸ್ತುವಿನ ನಶೆ ಪ್ರಭಾವ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 8 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮನೆ ಮನೆಗೆ ಡೆಲಿವರಿ, ಸೂಪರ್ ಬೈಕ್, ಡಾರ್ಕ್ ವೆಬ್, ಕ್ರಿಪ್ಟೋ ಬಳಕೆ. ಸ್ನೇಹಿತರೆ, ಕೇರಳದಲ್ಲಿ ಭಾರಿ ಹೈಟೆಕ್ ಆಗಿ ಮಾದಕ ವಸ್ತು ಜಾಲ ನಡೆಸಲಾಗ್ತಿದೆ.
ನಮ್ಮ ರಾಜ್ಯಗಳಲ್ಲಿ ಆನ್ಲೈನ್ ನಲ್ಲಿ ಫುಡ್ ತರಕಾರಿ ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾರಲ್ಲ, ಹಾಗೆ ಕೇರಳದಲ್ಲಿ ಮಾದಕ ವಸ್ತು ಮನೆ ಮನೆಗೆ ಡೆಲಿವರಿ ಮಾಡೋ ಫೆಸಿಲಿಟಿ ಹುಟ್ಕೊಂಡಿವೆ. ಪ್ಲೇಸ್ಟೋರ್, ಆಪಲ್ ಸ್ಟೋರ್ಗಳಲ್ಲಿ ಈ ಆಪ್ಗಳು ಸಿಗಲ್ಲ. ಬದಲಾಗಿ ಡಾರ್ಕ್ ವೆಬ್ ನಂತಹ ನಿಗೂಢ ಜಾಲತಾಣಗಳನ್ನ ಬಳಸಿಕೊಂಡು ಆನ್ಲೈನ್ ವ್ಯವಹಾರ ನಡೆಸಲಾಗ್ತಿದೆ. ಆರ್ಡರ್ ಪ್ಲೇಸ್ ಮಾಡಿದ ಕೇವಲ 15 ನಿಮಿಷದ ಒಳಗೆ ಡೆಲಿವರಿ ಮಾಡಲಾಗುತ್ತೆ ಅಂತ ಕೇರಳದ ವಿಪಕ್ಷ ನಾಯಕರೇ ಹೇಳಿದ್ದಾರೆ. ನಶಾ ಪದಾರ್ಥ ಪೂರೈಕೆ ಮಾಡೋದಕ್ಕೆ 18ರಿಂದ 24 ವರ್ಷದ ಯುವಕರನ್ನ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಅಲ್ಲದೆ ಪೊಲೀಸರ ತಪಾಸಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದಂಪತಿಗಳಂತೆ ಪೋಸ್ ಕೊಡ್ತಾರೆ ಅಂತ ಕೆಲ ರಿಪೋರ್ಟ್ಸ್ ಹೇಳ್ತಿವೆ. ಡೆಲಿವರಿ ಏಜೆಂಟ್ಗಳು ಪ್ರತಿ ಡೆಲಿವರಿಗೆ 1,000 ರೂಪಾಯಿಯಂತೆ ಒಂದೇ ರಾತ್ರಿಗೆ ಸುಮಾರು 4,000ವರೆಗೆ ಗಳಿಸ್ತಾರೆ ಎನ್ನಲಾಗ್ತಿದೆ. ಈ ನಶಾ ಪದಾರ್ಥಗಳ ಗ್ಯಾಂಗ್ಗಳ ಮಧ್ಯೆ ಯಾವ ಮಟ್ಟಿಗೆ ಕಾಂಪಿಟೇಷನ್ ಇದೆ ಅಂದ್ರೆ ಬೇಗ ಡೆಲಿವರಿ ಮಾಡೋಕೆ ಸೂಪರ್ ಬೈಕ್ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಮಾದಕ ವಸ್ತು ಮಾಫಿಯಾಗಳೇ ಈ ಸೂಪರ್ ಬೈಕ್ ಒದಗಿಸುತ್ತವೆ ಅನ್ನೋ ಮಾಹಿತಿ ಇದೆ. ಇಲ್ಲಿ ಡೆಲಿವರಿ ಮಾಡೋದೇ ಒಬ್ಬ ವ್ಯಕ್ತಿ ಆದ್ರೆ QR ಕೋಡ್ ಮೂಲಕ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ. ಹೀಗೆ ಸಿಸ್ಟಮ್ಯಾಟಿಕ್ ಆಗಿ ಈ ದಂಧೆಯನ್ನ ನಡೆಸಲಾಗ್ತಿದೆ. ಆತಂಕಕಾರಿ ವಿಚಾರ ಅಂದ್ರೆ ಬೆಂಗಳೂರಿಂದ ಕೂಡ ಕೇರಳಕ್ಕೆ ನಶಾ ಪದಾರ್ಥಗಳು ಸಪ್ಲೈ ಆಗ್ತಿವೆ. ಅತ್ತ ಚೆನ್ನೈನಿಂದ ಕೂಡ ಸರಬರಾಜಾಗ್ತವೆ. ಇದಕ್ಕಿಂತ ಮುಖ್ಯವಾಗಿ ಕೇರಳ 590 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಹೊಂದಿರೋ ರಾಜ್ಯ. ಇದು ಮಾದಕ ವಸ್ತು ಕಳ್ಳ ಸಾಗಣೆ ಮಾಡೋರಿಗೆ ಬಹಳ ಉಪಯೋಗ ಆಗ್ತಿದೆ. ವಿದೇಶಗಳಿಂದ ಸಹ ಕರಾವಳಿ ಮಾರ್ಗದ ಮೂಲಕ ಮಾದಕ ವಸ್ತು ಕೇರಳಕ್ಕೆ ನುಗ್ತಿವೆ. ಇಂಟರ್ ನ್ಯಾಷನಲ್ ಡೀಲಿಂಗ್ಗಳಲ್ಲಿ ಡಾರ್ಕ್ ವೆಬ್ ಮತ್ತು ಕ್ರಿಪ್ಟೋ ಕರೆನ್ಸಿನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಡೀಲರ್ಗಳು ಖರೀದಿದಾರರನ್ನ ಸೋಷಿಯಲ್ ಮೀಡಿಯಾ ಅಥವಾ ಡಾರ್ಕ್ ವೆಬ್ ಮೂಲಕ ರೀಚ್ ಆಗಿ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ವರ್ಗಾವಣೆ ಮಾಡಿಕೊಳ್ತಾರೆ. ನಂತರ ಜರ್ಮನಿ, ಫ್ರಾನ್ಸ್, ಥೈಲ್ಯಾಂಡ್ ನಂತಹ ರಾಷ್ಟ್ರಗಳಿಂದ ಕೊರಿಯರ್ ಮೂಲಕ ಮಾದಕ ವಸ್ತು ಕಳಿಸಿಕೊಡಲಾಗುತ್ತೆ. ಹೀಗಾಗಿ ಇದನ್ನ ಟ್ರ್ಯಾಕ್ ಮಾಡೋದು ದೊಡ್ಡ ಚಾಲೆಂಜ್ ಆಗಿದೆ. ಇನ್ನು ಇತ್ತೀಚೆಗೆ ಕೇರಳ ಪೊಲೀಸರು ಇಂಥ ಕೊರಿಯರ್ಗಳನ್ನ ಭೇದಿಸೋಕಂತಲೇ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ. ದೇಹಕ್ಕೆ ಅಮಲು, ದೇಶಕ್ಕೆ ಸವಾಲು. ಸ್ನೇಹಿತರೆ, ಈ ನಶಾ ವಸ್ತು ದೇಹ ಮತ್ತು ದೇಶ ಎರಡಕ್ಕೂ ಹಾನಿಕಾರಕ. ಸಾಮಾನ್ಯವಾಗಿ ಕುತೂಹಲಕ್ಕೆ ಅಂತ ಶುರುವಾದ ಈ ಚಟ ನಂತರ ದೇಹವನ್ನೇ ಕೊಲ್ಲುತ್ತೆ. ನಶಾ ವಸ್ತು ಸೇವಿಸಿದಾಗ ತಕ್ಷಣಕ್ಕೆ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್, ಸ್ವರ್ಗದಲ್ಲಿ ತೇಲಿದ ಅನುಭವ ಆಗತ್ತೆ. ಯಾಕಂದ್ರೆ ಇವು ನಿಮ್ಮ ಬ್ರೈನ್ ನಲ್ಲಿ ಡೊಪಮೈನ್ ಅನ್ನೋ ಫೀಲ್ ಗುಡ್ ಹಾರ್ಮೋನ್ ನ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗೋಕೆ ಟ್ರಿಗರ್ ಮಾಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂತ ಸೇವನೆ ಮಾಡಿದ್ರೆ ಡೊಪಮೈನ್ ನ ಪ್ರಭಾವದಿಂದ ಮತ್ತೆ ಬೇಕು ಅನಿಸೋಕೆ ಶುರುವಾಗುತ್ತೆ. ನಿಧಾನಕ್ಕೆ ಮಾದಕ ವಸ್ತುಗಳಿಗೆ ನೀವು ದಾಸರಾಗಿ ಬಿಡ್ತೀರಿ. ಇದರಿಂದ ಮೆಮೊರಿ ಲಾಸ್, ಮೂಡ್ ಸ್ವಿಂಗ್ಸ್, ಖಿನ್ನತೆ, ಆತಂಕಕ್ಕೆ ಒಳಗಾಗಬೇಕಾಗತ್ತೆ. ಅಲ್ಲದೆ ಇವುಗಳ ಸೇವನೆಯಿಂದ ಹೃದಯ ಬಡಿತ ಕೂಡ ಲಯ ತಪ್ಪುತ್ತೆ. ಹಾರ್ಟ್ಗೆ ಸಂಬಂಧಿತ ಕಾಯಿಲೆಗಳು ಬರುತ್ತವೆ. ಕೆಲ ಮಾದಕ ವಸ್ತು ನಿಮ್ಮ ಕಿಡ್ನಿ ಮತ್ತು ಲಿವರ್ ನ ಕೂಡ ಡ್ಯಾಮೇಜ್ ಮಾಡುತ್ತವೆ. ಅಲ್ಲದೆ ಉಸಿರಾಟದ ತೊಂದರೆ, ಸೋಷಿಯಲ್ ಅಂಡ್ ಮೆಂಟಲ್ ಹೆಲ್ತ್ ಜೊತೆಗೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕುಸಿಯುವಂತೆ ಮಾಡೋ ತಾಕತ್ತು ಕೂಡ ಈ ಮಾದಕ ವಸ್ತುಗಳಿಗಿದೆ. ಇಲ್ಲಿ ಇನ್ನೊಂದು ಗಂಭೀರವಾದ ವಿಚಾರ ಅಂದ್ರೆ ಮಾದಕ ವಸ್ತುಗಳು ನಿಮ್ಮ ಮಿದುಳಿನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ಯೋಚನೆ ಮಾಡೋದು, ಪ್ಲಾನ್ ಮಾಡೋದು ಮತ್ತು ಉದ್ವೇಗಗಳನ್ನ ನಿಯಂತ್ರಣ ಮಾಡೋಕೆ ಸಾಧ್ಯವಾಗಲ್ಲ. ಹೀಗಾಗಿ ನಶೆಯಲ್ಲಿದ್ದಾಗ ಸಡನ್ ಆಗಿ ನಿರ್ಧಾರನ ತಗೊಂಡು ಕ್ರೈಮ್ಗೆ ಕಮಿಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಇವಿಷ್ಟು ನಿಮ್ಮ ದೇಹಕ್ಕಾಗೋ ಹಾನಿಗಳಾದ್ರೆ ಮಾದಕ ವ್ಯಸನಗಳಿಂದ ದೇಶಕ್ಕೆ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ. ಮೊದಲನೇದಾಗಿ ರಾಷ್ಟ್ರೀಯ ಭದ್ರತಾ ಅಪಾಯ. ಇಲ್ಲಿ ಮಾದಕ ವ್ಯಸನಿಗಳು ಪೇ ಮಾಡೋ ದುಡ್ಡನ್ನ ಮಾದಕ ವಸ್ತು ಜಾಲಗಳು, ಉಗ್ರರು ಮತ್ತು ದಂಗೆಗಳನ್ನ ನಡೆಸೋಕೆ, ಫಂಡಿಂಗ್ ಮಾಡೋಕೆ ಬಳಕೆ ಮಾಡಿಕೊಳ್ತವೆ. ಈ ಮೂಲಕ ದೇಶದ ದುಡ್ಡು ದೇಶದ ವಿರುದ್ಧವೇ ಬಳಕೆ ಆಗತ್ತೆ. ಎರಡನೆಯದಾಗಿ ಆರ್ಥಿಕವಾಗಿ ಕೂಡ ಹೊಡೆತ ಬೀಳುತ್ತೆ. ನಶೆಯಲ್ಲಿ ತೇಲೋದು ಹೆಚ್ಚಾದಂತೆ ಕೆಲಸದಲ್ಲಿನ ಆಸಕ್ತಿ ಕಡಿಮೆ ಆಗತ್ತೆ. ಇದರಿಂದ ಪ್ರೊಡಕ್ಟಿವಿಟಿ ಕುಸಿತವಾಗುತ್ತೆ. ಹೀಗಾಗಿ ಮಾದಕ ವ್ಯಸನ ಕುಟುಂಬದ ಜೊತೆಗೆ ದೇಶಕ್ಕೂ ಕೂಡ ಹೊರೆಯಾಗ್ತಾನೆ. ಇದರ ಜೊತೆಗೆ ದೇಶದಲ್ಲಿ ಮಾದಕ ವಸ್ತು ರಿಲೇಟೆಡ್ ಕ್ರೈಮ್ ರೇಟ್ ಜಾಸ್ತಿ ಆಗತ್ತೆ. ಅಲ್ಲದೆ ವಿವಿಧ ಕಾಯಿಲೆಗೆ ತುತ್ತಾಗೋದ್ರಿಂದ ದೇಶದ ಹೆಲ್ತ್ ಕೇರ್ ರಿಸೋರ್ಸ್ ನ ಮೇಲೆ ಹೆಚ್ಚಿನ ಒತ್ತಡ ಬೀಳೋಕೆ ಕಾರಣ ಆಗತ್ತೆ. ರಾಷ್ಟ್ರದಲ್ಲೂ ನಶೆ ಹಾವಳಿ. ಸ್ನೇಹಿತರೆ, ಕರ್ನಾಟಕ ಕೂಡ ನಶಾ ಸಮಸ್ಯೆಯಿಂದ ಹೊರತಾಗಿಲ್ಲ. ಇಲ್ಲೂ ಕೂಡ ನಶಾ ಪದಾರ್ಥಗಳ ದರ್ಬಾರ್ ಜೋರಾಗೇ ಇದೆ. 2024 ಮೊದಲ 6 ತಿಂಗಳಲ್ಲಿ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ 1792 ಕೇಸ್ಗಳು ದಾಖಲಾಗಿವೆ. ಇದರಲ್ಲಿ ಅತಿ ಹೆಚ್ಚು 521 ಕೇಸ್ ಮಂಗಳೂರಲ್ಲಿ ಮತ್ತು ಎರಡನೇದಾಗಿ 231 ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿವೆ. ಇನ್ನು ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೀಡಿರೋ ಮಾಹಿತಿ ಪ್ರಕಾರ 2024ರಲ್ಲಿ ಒಟ್ಟಾರೆಯಾಗಿ 1090 ಕೇಸ್ಗಳು ದಾಖಲಾಗಿವೆ.
ಹಲವು ಪ್ರಕರಣವನ್ನ ಭೇದಿಸಿದ ಪೊಲೀಸರು ಕೋಟ್ಯಾಂತರ ಮೌಲ್ಯದ ವಿವಿಧ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಇಲ್ಲಿ 15 ರಿಂದ 30 ವರ್ಷದ ಯುವಕರಲ್ಲಿ ಈ ಸಿಂಥೆಟಿಕ್ ಮಾದಕ ವಸ್ತು ಬಳಕೆ ಹೆಚ್ಚಾಗ್ತಿದೆ ಅಂತ ವರದಿಯಾಗಿದೆ. ಬೆಂಗಳೂರಲ್ಲಿ 2025 ಜೂನ್ ವೇಳೆಗೆ NDPS ಆಕ್ಟ್ ಅಡಿ 247 ಕೇಸ್ ದಾಖಲಾಗಿವೆ. ಇಲ್ಲಿವರೆಗೆ 372 ಜನರ ಬಂಧನವಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅರೆಸ್ಟ್ ಆದವರಲ್ಲಿ 17 ಜನ ವಿದೇಶಿ ಪ್ರಜೆಗಳಾಗಿದ್ದಾರೆ. ಇನ್ನು ಅತ್ತ ದೇಶದಲ್ಲಿ ಕೂಡ ನಶಾವಸ್ತು ಬಳಕೆ ಜೋರಾಗಿದೆ. ಸುಮಾರು 25 ಕೋಟಿ ಜನ ನಶಾ ಪದಾರ್ಥಗಳಿಗೆ ದಾಸರಾಗಿದ್ದಾರೆ. ದೇಶಾದ್ಯಂತ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಸೇರಿ ತನಿಖಾ ಸಂಸ್ಥೆಗಳು 2024ರಲ್ಲಿ ಬರೋಬ್ಬರಿ 25,330 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ವು. ಇದು 2023ಕ್ಕೆ ಹೋಲಿಸಿದ್ರೆ 55% ನಷ್ಟು ಹೆಚ್ಚು. ಅಂದಹಾಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಶೆ ವಿರುದ್ಧ ಹೋರಾಡೋಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಮತ್ತು ಕೆಲ ಸಂಸ್ಥೆಗಳು ಅರಿವು ಮೂಡಿಸೋ ಕೆಲಸ ಮಾಡ್ತಿವೆ. ರಾಜ್ಯ ಪೊಲೀಸರು ಡ್ರಗ್ ಫ್ರೀ ಕರ್ನಾಟಕ ಆಪ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಇದರ ಮೂಲಕ ಮಾದಕ ವಸ್ತುಗಳ ಬಗೆಗಿನ ಯಾವುದೇ ಆಕ್ಟಿವಿಟಿನ ಇದರಲ್ಲಿ ರಿಪೋರ್ಟ್ ಮಾಡಬಹುದಾಗಿದೆ. ಹಾಗೆ ಭಾರತವನ್ನ ನಶಾಮುಕ್ತ ಮಾಡೋ ಉದ್ದೇಶದಿಂದ ಆಗಸ್ಟ್ 15, 2020ರಂದು ನಶಾಮುಕ್ತ ಭಾರತ್ ಅಭಿಯಾನ್ NMBA ಲಾಂಚ್ ಮಾಡಲಾಗಿದೆ. ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಉತ್ತೇಜನ ಕೊಡಲಾಗ್ತಿದೆ. ಆದರೆ ದೇಶದಲ್ಲಿ ನಶಾ ವಸ್ತುಗಳ ಕಾಟ ಏರಿಕೆ ಆಗ್ತಾನೇ ಇದೆ. ಇದಕ್ಕೆಲ್ಲ ನಮ್ಮ ಯುವ ಶಕ್ತಿ ಮಾದಕ ವಸ್ತುವಿನಿಂದ ದೂರ ಇರೋಕೆ ಯಾವತ್ತು ನಿರ್ಧಾರ ಮಾಡುತ್ತೋ ಅವತ್ತು ಮಾತ್ರ ಸಂಪೂರ್ಣ ನಶಾಮುಕ್ತ ಭಾರತ ನಿರ್ಮಿಸೋಕೆ ಸಾಧ್ಯವಾಗಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಕೇರಳದಲ್ಲಾಗ್ತಿರೋ ದೊಡ್ಡ ಬದಲಾವಣೆನ ತಿಳಿಸೋ ಪ್ರಯತ್ನ. ಧನ್ಯವಾದ.